How did we miss this bandwagon in 2013? Hmm. Num website, we sold a phone, probably the first mobile in the internet in India. ಮತ್ತೆ Again, we've sold first, ಓಕೆ but take off ಆಗಿಲ್ಲ. We ಅಂದ್ರೆ didn't take it to the next level. ಜಾಸ್ತಿ ಇನ್ಸ್ಟೋರ್ ಇತ್ತು Yeah, ಜಾಸ್ತಿ ಇನ್ಸ್ಟೋರ್ ಇತ್ತು. ಇನ್ಸ್ಟೋರ್ ಇತ್ತು ಮತ್ತೆ ಜನಕ್ಕೆ ನಂಬಿಕೆ ಇಲ್ಲ. ನಂಗೆ Correct. ಈಗಲೂ ಅಷ್ಟೇ ಆನ್ಲೈನಲ್ಲಿ ಅಂದ್ರೆ ಈ ಫೋನ್ ಆನ್ಲೈನಲ್ಲೇ ಬೈ ಮಾಡಿರೋದು ಅದು ಕೈಗೆ ಬರೋವರೆಗೂ ಭಯ. ಅದಾಗ ಹೌದು, ಒಂದು ಹೌದು, ತಿಂಗಳು ಹೌದು. ಯೂಸ್ ಮಾಡೋರ್ಗು ಭಯ. ಫೇಕಾ ರಿಯಲ್ಲ ಫೇಕಾ, ಇಲ್ಲ. ಯಾಕಂದ್ರೆ ಇವಾಗ ತಲೆ ಮೇಲೆ ಹೊಡೆದಂಗ್ ಮಾಡ್ತಾರೆ ಫೋನ್ಗಳನ್ನ. ಹೌದು. ಸೊ ಇಲ್ಲ ಆಸ್ ಅ ಈವನ್ ದೋ ನನ್ನ ಬಿಸ್ನೆಸ್ ಅಲ್ಲಿ 80% ಆಫ್ಲೈನ್ ಇದ್ರು, ಈವನ್ ದೋ ವಿ ಆರ್ ಮೋರ್ ಆಫ್ ಅ ರಿಟೇಲರ್ ದ್ಯಾನ್ ಆನ್ಲೈನ್, ಇಟ್ ಈಸ್ ವೆರಿ ಈಸಿ. ಕೆಲವೊಂದು ಸ್ಟೋರ್ಸ್ ನಮ್ಮ ಸ್ಟೋರ್ಸಲ್ಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಏನೋ ಆ ಥರ, ಸರ್ ಆನ್ಲೈನ್ ಎಲ್ಲ ಫೇಕ್ ಸರ್, ಆನ್ಲೈನ್ ತೊಗೊಂಡ್ರೆ ನಿಮ್ಗೆ ಸರ್ವಿಸ್ ಸಿಗಲ್ಲ ಸರ್. ಆ ಥರ ಏನೂ ಇಲ್ಲ. ನೀವು ರೆಪ್ಯೂಟೆಡ್ ಸೈಟಲ್ಲಿ ಎಸ್ಪೆಷಲಿ ಗೋ ಫಾರ್ ಆಥರೈಸ್ ಸೆಲ್ಲರ್ ಅಂತ ಒಂದು ಕೆಳಗಡೆ ಇರುತ್ತೆ, 4 stars ಅಬೋವ್ ಇರೋ ಸೆಲ್ಲರ್ ನೋಡಿ. ನೀವು ವಿಚ್ ಎವರ್ ಸೈಟ್ ಯು ಆರ್ ಬೈಯಿಂಗ್, ಟ್ರೈ ಟು ಬೈ ಫ್ರಮ್ ರೆಪ್ಯೂಟೆಡ್ ಸೈಟ್. ಫಸ್ಟ್ ಥಿಂಗ್, ದೇರ್ ಆರ್ 3 to 4 ಪ್ಲೇಯರ್ಸ್. ಇಲ್ಲ ಬ್ರ್ಯಾಂಡ್ ಅವ್ರದ್ದು ಇದೆ ವೆಬ್ಸೈಟ್, ಎಲ್ಲರೂ ತಗೊಳ್ಳಿ. ಸಂಗೀತ ಅಲ್ಲಿ ತಗೊಳ್ಳಿ, ಸಂಗೀತ ವೆಬ್ಸೈಟ್ ಇದೆ. Today why should I even say buy in top? Andre I'm just generally cautioning that don't need to have this misconception. It's a myth. Athara ellaru athara ಮಾಡ್ತಾ ಇಲ್ಲ. It is genuine only. If you are an odd one out, you are unlucky, that's all. Second is if you buy from Sangeeta, ಇವತ್ತಿನ ಸ್ಟೋರಿ, ಟುಡೇಸ್ ಕತೆ, ಡನ್ ವಿತ್ ಲಿಟಲ್ ಬಿಟ್ ಆಫ್ ವಾಟ್ ಹ್ಯಾಪನ್ಸ್ ಇನ್ ದಿಸ್ ಇಂಡಸ್ಟ್ರಿ, ವಾಟ್ ಇಸ್ ಹಿಸ್ಟ್ರಿ ಆಫ್ ಸಂಗೀತ. ಇವತ್ತಿನ ಸ್ಟೋರಿ ರೈಟ್ ನೌ, nobody delivers as many pin codes as Sangeeta does in as less time as we do. As many in our tech space of tech gadgets category by a tech expert. Only Sangeeta does. Even the 2 major e-commerce giants or Swiggy, Zepto, Blinkit, any of these quick com players cannot deliver as many pin codes that we are delivering in South India in such less time. 30 minutes. The number of category product SKUs that I have in the tech space by a tech expert. We don't have a delivery boy. Okay. We don't have a delivery boy. Our Our tech expert only goes and delivers. We have 315 stores in Karnataka. Okay. ಇನ್ನು ಈ ಕರ್ನಾಟಕದಲ್ಲಿ ಯಾವ ಕೊನೆ ಹೇಳಿದ್ರು ವಿ ವೋಂಟ್ ಬಿ 1 ಗಂಟೆಗಿಂತ 2 ಗಂಟೆಗಿಂತ ಜಾಸ್ತಿ ದೂರ ಚಾನ್ಸ್ ಇಲ್ಲ. ಅದು ಯಾವ ರಿಮೋಟ್ಗೆ ಹೇಳ್ತಾ ಇದೀನಿ ಅಂದರೆ, ಯಾವ ಕೆಮ್ಮನ್ಗುಂಡಿ ಬೆಟ್ಟ ಯಾವ ಹೇಳ್ತಿರೋ 2 hours ಒಳಗಡೆ ಹೋಗ್ಬಿಡ್ತೀವಿ ನಾವು. ನೈಸ್. ಮುಳ್ಳಯ್ಯನಗಿರಿ ಬೆಟ್ಟ 2.5 hours ಅಲ್ಲಿ ಬಿದ್ದೆ. ಬಿಗ್ಗೆಸ್ಟ್ ಸಂಗೀತ ಗ್ಯಾಜೆಟ್ ಸ್ಟೋರ್ ಎಲ್ಲಿದೆ? ನಾನು ಜಯನಗರದಲ್ಲಿ ನೋಡಿದೆ, ಸಾಕ ದೊಡ್ಡದಿದೆ. ಅದೇ ಬಿಗ್ಗೆಸ್ಟ್? ಅದು ಬಿಗ್ಗೆ ಯಲಹಂಕಾಲು ಒಂದು ಬಿಗ್ ಔಟ್ಲೆಟ್ ಇದೆ. ದೀಸ್ ಟು ಆರ್ ದ ಬಿಗ್ಗೆಸ್ಟ್. ಓಕೆ, ಬಸ್ ಮಿಸ್ ಮಾಡಿದೆ ಅಂತ ಬಸ್ ಬಗ್ಗೆ ನಾನು 3ನೇ ಸರಿ ಕೇಳ್ತಾ ಇದೀನಿ. ವೈ ಬಸ್ಸು ಮಿಸ್ಸು ಏನಕ್ಕೆ ಅಂದರೆ, ವಿ ಕ್ಯಾನಾಟ್ ಸೇ ವೈ, ವಿ ಶುಡ್ ಹ್ಯಾವ್ ಕಾಟನ್. ಅಂದರೆ ಅದೇ ವಿಷನ್ ಅನ್ನೋದು ಅದು ಸ್ವಲ್ಪ ಅದು ಎಷ್ಟು ಕಾಂಪ್ಲಿಕೇಟೆಡ್ ಹೊಸ ಇದು ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ಲಿಂಕಿಟ್ ಅವರು, ಗ್ರೋಫರ್ಸ್ ಅವರು, ಡನ್ಝೋ ಅವರು ಈ ಫಾಸ್ಟ್ ಡೆಲಿವರಿ ಇದಕ್ಕೆ ಲೋಕಲ್ 3PL ಪಾರ್ಟ್ನರ್ಸ್ ಥರ ಅವರು ತಾನೇ ಫಸ್ಟ್ ಬಂದಿರೋದು. ಬಟ್ ಅ 19-year-old Zepto kid had to tell that it will not be only groceries that will get sold there, and it's not 30 minutes what you are thinking, and it is not from another retail outlet that you will pick and drop. The same business I will do it differently. This business will become 10 minutes delivery ಅಂತ ಅವ್ರನ್ನ ಹೇಳಿರುವವರೆಗೂ ಅವ್ರು ಅದೇ ಬಿಸ್ನೆಸ್ ಅಲ್ಲಿ ಇದ್ದಾರೆ. ಕರೆಕ್ಟ್. ಬಟ್ ಅವ್ರಿಗೆ ಗೊತ್ತಾಗಿಲ್ಲ. ಇದಕ್ಕೆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ. ವಿ ಫಾಲೋ ಒನ್ ಗುರು, ಹಿಸ್ ನೇಮ್ ಇಸ್ ಮಹಾತ್ರೇಯ. ಈಸ್ ಫ್ರಮ್ ಚೆನ್ನೈ, and he's not like, oh, ದೇವರು ಗುರು, nothing of that sort. Nobody goes to him with a cult. There is no cult for him behind. And he's business people are going to him. Lot of business mindsets are going to him. ಅವ್ರು ಏನು ಹೇಳ್ತಾರೆ ಅಂದರೆ, ನೋ innovative idea can ever come from the core of the system. Every disruptive innovative idea can only come from the periphery of the system ಅಂತ ಅಂದರೆ, I am the bottleneck for my company. True. The director, the MD of the company is the bottleneck of the company. ದೇಶ ಹೆಂಗಿರುತ್ತೆ, what can a prime minister do is correct, but finally who the leader has to change everything. ಎಷ್ಟು ಸತ್ಯನೋ. This story we have heard many times, but innovation cannot come from me in this company in one way also. ಬಿಕಾಸ್ ನಾನು ಇಷ್ಟು ವರ್ಷದಿಂದ ಇಲ್ಲೇ ಹುಟ್ಟು ಬೆಳೆದು ನನಗೆಲ್ಲ ಇದೇ ಥರ ಕಾಣುತ್ತೆ. ಟ್ರೆಡಿಷನಲ್ ಆಗಿ ಇದು ಹಿಂಗೆ ಅಲ್ವಾ, ಯು ಡೋಂಟ್ ನೋ ಅಬೌಟ್ ದಿಸ್ ಇಂಡಸ್ಟ್ರಿ.
ವಿ ಆರ್ ಹಿಯರ್ ಫ್ರಮ್ 51 years. ವಾಟ್ ನಮ್ಗಿಂತ ಯಾರು ಗೊತ್ತು ನಿಮ್ಗೆ? ಹೌ ವಿಲ್ ಯು ನೋ ಬೆಟರ್ ದನ್ ಸಂಗೀತಗಿಂತ ಗೊತ್ತಾ ನಿಮ್ಗೆ? ಈ ಥರ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು. ಕರೆಕ್ಟ್. ಬಟ್ ಅ ನ್ಯೂ ಕಿಡ್ ಇನ್ ದ ಬ್ಲಾಕ್ ವಿಲ್ ಕ್ವೆಶ್ಚನ್ ಎವ್ರಿಥಿಂಗ್. He will redo everything. ಕರೆಕ್ಟ್. So he is at the periphery of the system. So disruptive innovation can always come from the periphery of the system, not from the core of the system ಅನ್ನೋದು ಆ ಥರ ಹೇಳ್ತಾರೆ. ನೈಸ್ ಥಿಂಗ್. ಆಲ್ಸೋ ನನಗೆ ನೋ ಕಾಸ್ಟ್ EMI ಹೇಗೆ ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ, ಬಿಕಾಸ್ ನಿಮಗೆ ಲಾಸಾ ಇಲ್ಲ ಅಂದರೆ ಅಂದರೆ ಸಾಲ ಕೊಡ್ತಿರೋ ಕಂಪ್ನಿಗೆ ಲಾಸಾ? ಹೌ ಡಸ್ ದಟ್ ವರ್ಕ್? When we started, we used to fund it. ಓಕೆ. ಆಪಲ್ ಗೂಗಲ್ ಫೋನು, ಆ ಟೈಮಲ್ಲಿ ಮೋಟೋರೋಲಾ ಫೋನು, ಅವರ ಡಿವೈಸ್ ಸೇಲ್ ಆಗೋದಕ್ಕೆ ನಮ್ಮ ಮಾರ್ಜಿನ್ ಇಂದ ಸ್ವಲ್ಪ ಆಚೆ ತೆಗೆದು ಬ್ಯಾಂಕ್ ಅವ್ರ ನೋ ಕಾಸ್ಟ್ ಏನಂದ್ರೆ ಸಾಲ ಕೊಡೋದು, ಬಡ್ಡಿ ಇಲ್ಲದೆ ಸಾಲ ಕೊಡೋದು. ಕರೆಕ್ಟ್. ಸಾಲ ಯಾರು ಕೊಡ್ತಾರೆ? ಬ್ಯಾಂಕ್ ಅವರೇ ಕೊಡ್ಬೇಕು, ಇನ್ಯಾರು ಕೊಡಂಗಿಲ್ಲ, ಅಧಿಕಾರ ಇಲ್ಲ ಕೊಡೋದಕ್ಕೆ, ದೇ ನಾಟ್ ಅಲೌಡ್ ಟು ಗಿವ್. ಸಾಲ ಕೊಡೋದು ಅವ್ರ ಬಿಸ್ನೆಸ್, ಬ್ಯಾಂಕ್ ಬಿಸ್ನೆಸ್ ಬಂದು ಸಾಲ ಕೊಡೋದು. ಸೊ ಅವ್ರು ಫ್ರೀಯಾಗಿ ಮಾಡ್ತಾರ? ಚಾನ್ಸೇ ಇಲ್ಲ. ದಟ್ ಇಸ್ ದರ್ ಬ್ರೆಡ್ ಅಂಡ್ ಬಟರ್. ಸೊ ಬ್ಯಾಂಕ್ಗೆ ಇಂಟ್ರೆಸ್ಟ್ ಕಟ್ಟಲೇಬೇಕು. ಸೊ ಕಸ್ಟಮರ್ ಕಟ್ಟಕ್ಕೆ ರೆಡಿ ಇದಾರಾ? Maybe, but most of them no. What is the discussion here? It's a no cost EMI. So which means the offer is no, don't pay. Correct. So we pay on the behalf of customer and the brand. Yeah. Okay. This is how we started, because ಅಲ್ಲಿ ಕಮ್ಮಿ ಇದೆ, ನಮ್ಮ ಹತ್ರ ಜಾಸ್ತಿ ಇದೆ, ಏನೋ ಒಂದು ತೋರಿಸ್ಬೇಕು. This is how the entire game started. Later, finally one company, I think Samsung or somebody introduced this because ಅವರು ಒಂದು ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ ತಗೊಂಡ್ರು. The second reason for why no cost EMI came up in the form that it is available today, which is brands subventing the cost of interest, ಅದು ಶುರು ಆಗಿದ್ದು ಬಂದು ರೀಸನ್ ಏನು ಅಂತಂದ್ರೆ, ಇವಾಗ ಲೆಟ್ಸ್ ಸೇ ಯು ಆರ್ ಹ್ಯಾವಿಂಗ್ ಯು ಆರ್ ಬ್ರ್ಯಾಂಡ್ ಎ, ನಿಮ್ಮ ಹತ್ರ 60,000 rupees ಒಂದು ಫೋನ್ ಇದೆ. ಹೀಸ್ ಬ್ರ್ಯಾಂಡ್ ಬಿ, ಅವ್ರ ಹತ್ರ 80,000 rupees ಫೋನ್ ಇದೆ. ನನಗೆ 80,000 rupees ಫೋನ್ ಬೇಕು, ನನ್ನ ಹತ್ರ ಇರೋದು 60,000. ಇಮ್ಯಾಜಿನ್ ಬಿಕಾಸ್ ಆಫ್ ದಿಸ್ ರೀಸನ್ ಐ ಬೈ ಅಂಡ್ ಗೋ, ಹಿಲ್ ಫೀಲ್ ಅರ್ರೇ ನಾನು ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದರೆ ಆಗ್ತಿತ್ತು ಅಂತ. ಬಟ್ ಕಮ್ಮಿ ಮಾಡಿದ್ರೆ ಏನಾಗುತ್ತೆ? ಎಲ್ಲರಿಗೂ ಕಡಿಮೆ ಮಾಡಿ, ಇನ್ನೊಬ್ರು ಇರ್ತಾರೆ ಕಸ್ಟಮರ್, ಅವ್ರಿಗೆ 80,000 ಅಲ್ಲ 1 lakh ಕೊಟ್ರು ದೇ ವಿಲ್ ಟೇಕ್. ದಿಸ್ ಕಾನ್ಸೆಪ್ಟ್ ಇನ್ ಎಕನಾಮಿಕ್ಸ್ ಇಸ್ ಕಾಲ್ಡ್ ಕನ್ಸ್ಯೂಮರ್ ಸರ್ಪ್ಲಸ್ ಆರ್ ಡಿಮ್ಯಾಂಡ್ ಸರ್ಪ್ಲಸ್. ಅಂದ್ರೆ ಅಟ್ ಎವ್ರಿ ಪ್ರೈಸ್ ಪಾಯಿಂಟ್ ಯು ವಿಲ್ ಗೆಟ್ ಅ ಕಸ್ಟಮರ್. ಕರೆಕ್ಟ್. But you need to reach the equilibrium. At which is that point of equilibrium? Another, you need to reach that point. So that is why they price drop later. First they release at a very high price because there's always a customer ready to buy at that. So when the sale starts dipping, slowly they'll drop the price and the customers will keep continuing at that. ಇದು ಅಂತ ನಿಮಗೆ ಅಂತ ಸಪರೇಟ್ ಬುಕ್ ಇರುತ್ತೆ, ಯು ಹ್ಯಾವ್ ಟು ಎಂಟರ್ ದಟ್. ಇದು ಮಾಡ್ಬೋದಾ? ಮಾಡ್ತಾ ಇದ್ದಾರೆ. There are a lot of hacks in it. ಓಕೆ. ಅಲ್ಲ, lot of hacks that people use. ಅಲ್ಲ ಚಂದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆನ್ಲೈನಲ್ಲಿ ಎಲೆಕ್ಟ್ರಾನಿಕ್ಸ್ ತೊಗೋಬೇಡಿ ಅಂತ ತುಂಬ ಜನ ಹೇಳ್ತಾರೆ, ಬಿಕಾಸ್ ಆಫ್ ಅ ಲಾಟ್ ಆಫ್ ಸ್ಕ್ಯಾಮ್ಸ್. ನಾನು ರೀಸೆಂಟಾಗಿ ನೋಡಿದ್ದೇನೆಂದರೆ, ನಿಮ್ಮ ಫೋನು ಇವಾಗ ತೊಗೊಂಡಿರ್ತೀರ ಆನ್ಲೈನ್, ಬಟ್ ನೀವು ವಾರಂಟಿ ಚೆಕ್ ಮಾಡಿದ್ರೆ 5 months ಬ್ಯಾಕ್ ಇರುತ್ತೆ. ಯಾಕೆ ಅಂದರೆ ಅದು ಯಾರೋ ರಿಟರ್ನ್ ಮಾಡಿದ್ನ ಮತ್ತೆ ರೀಪ್ಯಾಕೇಜ್ ಮಾಡಿ ಕೊಡ್ತಾರೆ. ಇಟ್ಸ್ ನಾಟ್ ಇವನ್ ರಿಫರ್ಬಿಶ್ಡ್, ರಿಟರ್ನ್ ಮಾಡಿ ಕೊಡ್ತಾರೆ. ರಿಫರ್ಬಿಶ್ ಅಂದ್ರೆ ಸ್ವಲ್ಪ ವರ್ಷ ಯೂಸ್ ಮಾಡಿ ಕೊಟ್ಟಿರ್ತೀರ, ಅದನ್ನ ಸ್ವಲ್ಪ ರಿಪೇರ್ ಮಾಡಿ ಕೊಡ್ತಾರೆ. ರಿಟರ್ನ್ ಮಾಡಿದ ಫೋನ್ಸ್ಗೆ ಈ ಥರ ವಾರಂಟಿ ಇರುತ್ತೆ. ಸೊ ಆ್ಯಸ್ ಡೀಲರ್ಸ್ ಈ ಥರ ತೊಗೊಳೋದ್ರಿಂದ ಪ್ರಾಬ್ಲಮ್ ಆಗಲ್ವಾ? ಪ್ಲಸ್ ಆನ್ಲೈನ್ ತೊಗೊಳೋದಕ್ಕೂ ಇನ್ ಸ್ಟೋರ್ ತೊಗೊಳೋದಕ್ಕೂ ಏನು ಅಡ್ವಾಂಟೇಜ್? ವಾಟ್ ಇಸ್ ದ people who try to do shortcuts, the businesses establish themselves like that and ಅಲ್ಲಿಂದ ಶುರು ಮಾಡ್ಕೋತಾರೆ. ಇನ್ಕ್ಲೂಡಿಂಗ್ ಕೆಲವೊಂದು ದೊಡ್ಡ ಬ್ರ್ಯಾಂಡ್ಸ್ ಮೊಬೈಲ್ ಫೋನ್ ಕೂಡ ಅವ್ರ ಬಿಸ್ನೆಸ್ ಮ್ಯಾನ್ ಮೈಂಡ್ ಸೆಟ್ ಅಲ್ಲಿ ಐಫೋನ್ ತರ ಯೋಚನೆ ಮಾಡಿದೆ. ಐಫೋನ್ ಏನ್ ಮಾಡ್ತು? ದೇ ಗಾಟ್ ದರ್ ರೂಟ್ ಸ್ಟ್ರಾಂಗ್. ದೇ ರಿಯಲಿ ವೆಂಟ್ ಟು ದ ಡೆಪ್ತ್ ಆಫ್ ಹೌ ಅ ಕನ್ಸ್ಯೂಮರ್ ಯೂಸಸ್ ದ ಫೋನ್. ಅಲ್ಲಿಂದ ಅವ್ರ ಪ್ರಾಡಕ್ಟ್ನ ಡೆವಲಪ್ ಮಾಡ್ಕೊಂಬಂದ್ರು. ಕರೆಕ್ಟ್. ಕೆಲವೊಬ್ರು ಬೇರೆಯವ್ರ ಬ್ರ್ಯಾಂಡ್ ಅವ್ರು ಏನು ಮಾಡಿದ್ರು, 6 ತಿಂಗಳಾದ್ಮೇಲೆ ಅದನ್ನ ಸ್ವಲ್ಪ ಹೀಟಿಂಗ್ ಮಾಡತ್ತಾರ ಮಾಡು, 6 ತಿಂಗಳಾದ್ಮೇಲೆ ಬ್ಯಾಟ್ರಿ ಸ್ವಲ್ಪ ವರ್ಕ್ ಆಗಬಾರ್ದು. ಮುಂಚೆ ಎಲ್ಲ ಹಿಂಗಿತ್ತು, ಮುಂಚೆಲ್ಲ ಹಿಂಗೆ ಮಾಡಿ ಸೊ ದಟ್ ಅವ್ರು ಫೋನ್ ಚೇಂಜ್ ಮಾಡಬೇಕು ಅಂತ ಇತ್ತು. ಬಟ್ ಈ ಥರ ಮಾಡೋರೆಲ್ಲನೂ ದೇ ನೀಡ್ ಟು ರಿಮೆಂಬರ್ ದಟ್ ದೇರ್ ಇಸ್ ಲೈಫ್ ಆಫ್ಟರ್ ದಟ್ ಆಲ್ಸೋ. ಲೈಫ್ ಇಸ್ ನಾಟ್ ಎಂಡಿಂಗ್ ವಿತ್ ದಟ್. ವಿ ನೀಡ್ ಟು ಲುಕ್ ಅಟ್ ಕಸ್ಟಮರ್ ಲೈಫ್ ಟೈಮ್ ವ್ಯಾಲ್ಯೂ. ಒಬ್ಬರು ಅವ್ರ ಒಂದು ಜೀವನದಲ್ಲಿ 22 to 25 ಫೋನ್ಸ್ ಕೊಂಡ್ಕೋತಾರೆ. ಯಾರು ಫಸ್ಟ್ ಫೋನ್ ಕೊಂಡ್ಕೊಳಕ್ ಬರ್ತಾ ಇಲ್ಲ, ಯಾರು ಲಾಸ್ಟ್ ಫೋನ್ ಕೊಂಡ್ಕೋತಾ ಇಲ್ಲ. ಸೊ ಇದಾದ್ಮೇಲೂ ನಿಮ್ಗೆ ಬಿಸ್ನೆಸ್ ಬೇಕು ಅಂತಂದ್ರೆ ಯು ಶುಡ್ ಆಲ್ವೇಸ್ ಥಿಂಕ್ ಅಬೌಟ್ ದ ಸೆಕೆಂಡ್ ಕಾನ್ವರ್ಸೇಷನ್ ಆಲ್ಸೋ. ಇವತ್ತು ಬರ್ತೀನಿ ನಾನು, ಇವತ್ತು ಹೆಂಗ್ ಮಾತಾಡ್ತೀನಿ ಅನ್ನೋದು ಇವತ್ತಿನ ಶಾರ್ಟ್ ವಿಚಾರದಲ್ಲಿ ಮಾತ್ರ ನೋಡಬಾರ್ದು. ಆ ದೃಷ್ಟಿಯಿಂದ ದೇ ವಿಲ್ ಬಿ ಲೈಫ್ ಆಫ್ಟರ್ ದಿಸ್ ಆಲ್ಸೋ, ಹೌ ವಿಲ್ ಅವರ್ ರ್ಯಾಪ್ ಅಪ್ ಅನ್ನೋದು ಯೋಚನೆ ಮಾಡಬೇಕು. ಆ ಥರ ಯೋಚನೆ ಮಾಡೋರು ದೇ ವಿಲ್ ಸಸ್ಟೈನ್ ಇನ್ ದ ಲಾಂಗ್ ಟರ್ಮ್. ಸೊ ಈ ಥರ ನಾಟಕ್ಸ್ ಮಾಡಿರೋರೆಲ್ಲ ತುಂಬಾ ಜನ ದೇ ಕ್ಲೋಸ್ ಡೌನ್ ದೇರ್ ಬಿಸ್ನೆಸಸ್. ಆಸ್ಕ್ ಮೀ ಬಜಾರ್,
ಇಂಡಿಯಾ ಮಾರ್ಟ್, ಸೋ ಮೆನಿ ಇ ಕಾಮರ್ಸ್ ಕೂಡ ನೀವು ಹೇಳ್ದಂಗೆ ಮೈಕ್ರೋಮ್ಯಾಕ್ಸ್ ಮೊಬೈಲ್ಸ್ ಇದ್ದ ಥರ ಇ ಕಾಮರ್ಸ್ ವೆಬ್ಸೈಟ್ಸು ಎಷ್ಟಿತ್ತು ಹೌದು ಹೌದು 2013 ಅಲ್ಲಿ. ಹೌದು. ಟುಡೇ ಟು ಆನ್ಸರ್ ಯುವರ್ ಕ್ವಶನ್, ಆ ಥರದ್ದು ನಡೆದು ವೆರಿ ರೇರ್. ಅಂದರೆ ಫೈನಲಿ ದ ಹ್ಯೂಮನ್ ಇದ್ದಾರೆ ಮಧ್ಯದಲ್ಲೆಲ್ಲೋ. ಹ್ಮ್. Today's companies as a principle are not planning to do anything like this. ಹ್ಮ್. They are already thinking bigger. ಹ್ಮ್. ವಿಷನ್ ದೊಡ್ಡದಿದೆ ಅವ್ರದ್ದು. ಹ್ಮ್. ಈ ಥರ ಸಣ್ಣ ಪುಟ್ಟ ಇದರಲ್ಲಿ ದೇ ಕೆನಾಟ್ ಸಸ್ಟೈನ್. ಹ್ಮ್. ಬಟ್ ಆಗ್ತಾ ಇದೆ. ಹೆಂಗೆ ಮಧ್ಯದಲ್ಲಿ ತುಂಬ ಜನ ಇದಾರಲ್ಲ, ದ ಎಂಪ್ಲಾಯೀಸ್ ಥಿಂಗ್ ಇಸ್ ನಾಟ್ ದ ಸೇಮ್ ಆಸ್ ದ ಎಂಪ್ಲಾಯರ್ಸ್ ಥಿಂಗ್. ಸೊ ಮಾಡ್ತಾರೆ ಅಲ್ಲಿ ಇಲ್ಲಿ, ಹ್ಮ್. ಆಗತ್ತೆ. ಇಟ್ಸ್ ಅನ್ಫಾರ್ಚುನೇಟ್, ಬಟ್ ದೇ ಆರ್ ಆನರಿಂಗ್. ಅದು ಕೂಡ ಅವರು ಆ ಲೆವೆಲ್ಗೆ ಹೋಗಿದ್ದಾರೆ. ಹ್ಮ್. ನಿಜವಾಗ್ಲೂ ಇವಾಗ ಎವಿಡೆನ್ಸ್ ಏನಾದ್ರು ಇದ್ರೆ, ಹ್ಮ್. ಇವಾಗ ಮನೆಗೆ ಪ್ಯಾಕೇಜ್ ಬರುತ್ತೆ, ಹ್ಮ್. ನಾವೇ ಓಪನ್ ಮಾಡಿ ಕಲ್ಲಿಟ್ಟಿದೆ ಒಳಗಡೆ, ಇಲ್ಲ ದಾರಿಯಲ್ಲಿ ಡೆಲಿವರಿ ಬಾಯ್ ಮಾಡಿದಾನ, ಪಾಪ ಇ ಕಾಮರ್ಸ್ ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? ಕರೆಕ್ಟ್. ನಾವು ಇ ಕಾಮರ್ಸ್ ಮಾಡ್ತಾ ಇದೀವಿ. ಹ್ಮ್. ಟುಡೇ ಲಾಸ್ಟ್ 3-4 years ಅಲ್ಲಿ ಹ್ಮ್. ನಮ್ಮ ಓನ್ ವೆಬ್ಸೈಟ್ ಸೇಲ್ಸ್ 2% ಇಂದ ಹಿಡಿದು ಇವಾಗ 20% ಕಾಂಟ್ರಿಬ್ಯೂಷನ್ ಟು ಅವರ್ ಎಂಟೈರ್ ಟರ್ನ್ ಓವರ್ ಓ ಹ್ಮ್. ವಿತ್ ಇನ್ ಅ ಸ್ಪ್ಯಾನ್ ಆಫ್ 3 years. ನೈಸ್. ಅವರ್ ಟ್ಯಾಗ್ಲೈನ್ ಸೇಸ್ ಪಯನಿಯರ್ ದೆನ್ ಲೀಡರ್ ನಾವು. ಸಂಗೀತ ಟ್ಯಾಗ್ಲೈನ್ ಇದು. ಹ್ಮ್. ಸೊ ನಮ್ಮ DNA ಅಲ್ಲಿರೋದು ಟು ಆಲ್ವೇಸ್ ಟ್ರೈ ಅಂಡ್ ಇನೋವೇಟ್ ಸಮಥಿಂಗ್. ಏನಕ್ಕೆ ಅಂತ ಹೇಳ್ತೀನಿ. ವೆನ್ ಮೊಬೈಲ್ ಫೋನ್ ಫಸ್ಟ್ ಬಂದಾಗ ವಿ ಫಸ್ಟ್ ಸ್ಟಾರ್ಟೆಡ್ ಸೆಲ್ಲಿಂಗ್ ಸಿಮ್. ಹ್ಮ್. ಆ್ಯಂಡ್ ಮೊಬೈಲ್ ಫೋನ್ ತೊಗೊಳೋದಕ್ಕೆ ಗ್ರೇ ಮಾರ್ಕೆಟ್ ಹೋಗಿ ಅಂತ ಹೇಳ್ತಿದ್ರು. ಅಪ್ಪನೇ ಅಲ್ಲ, ಎಲ್ಲ ರಿಟೇಲರ್ಸ್ ಹಂಗೆ ಹೇಳ್ತಿದ್ರು. ಯಾಕಂದರೆ ಅವರು ದೇ ಯೂಸ್ ಟು ಗಿವ್ ಇಟ್ ಅಟ್ ಲೆಸ್ಸರ್ ಪ್ರೈಸ್. ಫಸ್ಟ್ ಆಫ್ ಆಲ್ ಅಫಿಷಿಯಲ್ ಆಗಿ ನೋಕಿಯಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾಗೆ ಬಂದಿದ್ದು, ಮೋಟರೋಲಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾಗೆ ಬಂದಿದೆ, ಸ್ವಲ್ಪ ಡಿಲೇ ಆಯಿತು. ಅದಕ್ಕೆ ಮುಂಚೆನೇ ಇಂಪೋರ್ಟೆಡ್ ಬೇಸಿಸಲ್ಲಿ ಫೋನ್ಸ್ ಆರ್ ಅವೈಲಬಲ್. ಹ್ಮ್. ಟೆಲಿಕಾಮ್ ಮಿನಿಸ್ಟರ್ ನೆಟ್ವರ್ಕ್ ಟವರ್ಸ್ ಹಾಕ್ಬಿಟ್ರು, ಹ್ಮ್. ಸಿಮ್ ಬಂದ್ಬಿಡ್ತು, ಹ್ಮ್. ಮೊಬೈಲ್ ಫೋನ್ ಬ್ರ್ಯಾಂಡ್ ಎಂಟರ್ ಆಗಿಲ್ಲ ಇನ್ನ ಇಂಡಿಯಾಕ್ಕೆ. ಸಿಮ್ ಇದೆ, ಟವರ್ ಇದೆ ಅಷ್ಟೇ.